ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ಇವತ್ತು ಸಂಜೆಯಿಂದ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ, ಅಂದರೆ 5 ಗಂಟೆಯಿಂದ. ಮಾರ್ನಿಂಗ್ ವೀಡಿಯೋನ ಮಾಡೋಕ್ಕಾಗಲಿಲ್ಲ, ಅಂದರೆ ಬೆಳಿಗ್ಗೆ ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಬಂತು, ಅಂದರೆ ಇಲ್ಲಿ ಕುಡಿಯೋ ನೀರು ನಲ್ಲಿ ನೀರು ಬರೋಲ್ಲ, ಪಂಪ್ ಸೆಟ್ ನೀರು. ಪಂಪ್ ಸೆಟ್ ಕರೆಂಟು, ಬೆಳಿಗ್ಗೆ ಕರೆಂಟು. ಸೊ ನೆನ್ನೆ ನೀರು ಇರಲಿಲ್ಲ ಅಂತೇಳಿ ಪಾತ್ರೆ ಏನು ತೊಳೆಯೋಕ್ಕಾಗಲಿಲ್ಲ, ಹಂಗೆ ಇಟ್ಬಿಟ್ಟಿದ್ದೋ. ನೆನ್ನೆ ಪೂಜೆ ಕೂಡ ಮಾಡಲಿಲ್ಲ. ಏನಕ್ಕೆ ಪಂಪ್ ಸೆಟ್ ಕರೆಂಟು ಬಂದಿರಲಿಲ್ಲ ಅಂತೇಳಿ. ಇವತ್ತು ಬೆಳಿಗ್ಗೆ ಬಂತಲ್ಲ ಅಂತೇಳಿ ಪಾತ್ರೆ ಎಲ್ಲ ಬೆಳಗಿ ಮತ್ತು ಬಟ್ಟೆ ಎಲ್ಲ ಇದ್ದು ಅದೆಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ, ಇನ್ನು ಅಡುಗೆ ಮಾಡ್ಕೊ ಊಟ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಗೋಯ್ತು. ಅಷ್ಟು ಕೆಲಸ ಮಾಡಿ ಸ್ವಲ್ಪ ಸುಸ್ತಾದಂಗೆ ಆಯಿತು. ಸ್ವಲ್ಪ ಹೊತ್ತು ಕೂತಿದ್ದೋ. ಆಮೇಲೆ ಸಂಜೆ 5 ಗಂಟೆ ಮೇಲೆ ಬಾಗಿಲೆಲ್ಲನೂ ತಾರಿಸ್ತೋ. ನಮ್ಮ ಆಂಟಿ ಸಗಣಿ ನೀರೆಲ್ಲ ಹಾಕ್ಕೊಟ್ರು, ನಾನೆಲ್ಲ ಫುಲ್ ತಾರಿಸ್ದೆ. ಅಂದರೆ ಚಿಕ್ಕವರಿದ್ದಾಗ ಇದನ್ನೆಲ್ಲ ಮಾಡ್ತಾಯಿದ್ದೋ. ನಾನು ಆವಾಗಲೇ ಹಳೆ ವೀಡಿಯೋದಲ್ಲಿ ಹೇಳಿದ್ದೀನಿ. ಆದರೆ ಇವಾಗ ಗಾರೆ ಹಾಕಿದ್ಮೇಲಂತೂ ಯಾರೂ ಈ ರೀತಿ ಸಗಣಿ ಹಾಕಂತ ತಾರ್ಸೋದೇ ಇಲ್ಲ ನಮ್ಗಳ ಸೈಡಲ್ಲಿ. ಇಲ್ಲಿ ಅಂದರೆ ಆಂಟಿ ಮನೆ ಈ ರೀತಿ ಯಾವಾಗಲೂ ಮಾಡೇ ಮಾಡ್ತಾರೆ. ಸೊ ನನಗೆ ತುಂಬ ಆಸೆ ಆಯಿತು ತಾರಿಸ್ಬೇಕು ಅಂತೇಳಿ. ಅದಕ್ಕೆ ಸಗಣಿ ನೀರಲ್ಲಿ ಆಂಟಿ ಹಾಕ್ಕೊಟ್ರು, ನಾನೆಲ್ಲ ತಾರಿಸ್ದೆ. ಇನ್ನು ಅಪ್ಪಿ ಅಂತೂ ಅಲ್ಲಿ ನಿಂತ್ಕೊಂಡಿದ್ದ. ಅವನಿಗೆ ಹುಡುಗಿ ಫ್ರಾಕ್ ಹಾಕಿದ್ದೀನಿ. ಸೊ ಅವನ್ನ ರೆಡಿ ಕೂಡ ಮಾಡಿದ್ದೀನಿ. ಅದು ವೀಡಿಯೋದಲ್ಲಿ ಮುಂದೆ ಕಂಟಿನ್ಯೂ ಆಗುತ್ತೆ. ವೀಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವೀಡಿಯೋ ನೋಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮಗೆ ಸಪೋರ್ಟ್ ಮಾಡಿ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಒಂದು ಸಲ ಹೊಸಬ್ರು ವೀಡಿಯೋಸು ಓಪನ್ ಮಾಡಿ ನೋಡಿ, ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ. ಪಾಪ ಅವರು ಅಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ವಿಡಿಯೋ ಮಾಡ್ತಾರೆ. ಒಂದು ಸಲ ನೀವು ಓಪನ್ ಮಾಡಿ ನೋಡಿ. ಬೆಳೆಸಿರೋರನ್ನೇ ಬೆಳೆಸೋದಕ್ಕೆ ಹೋಗಬೇಡಿ, ಅಂದರೆ ಅವ್ರನ್ನ ಬೆಳೆಸಬೇಡಿ, ನಮ್ಮನ್ನು ಮಾತ್ರ ಬೆಳೆಸಿ ಅಂತ ಹೇಳ್ತಾ ಇಲ್ಲ. ಅವ್ರ ವೀಡಿಯೋಸು ನೋಡಿ, ಅದ್ರ ಜೊತೆಗೆ ಹೊಸಬ್ರು ವೀಡಿಯೋಸು ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಹಾಗೆ ಬಾಗಿಲಿಗೆ ರಂಗೋಲಿನೂ ನಾನೇ ಹಾಕ್ತೆ. ಅಂದರೆ ಈ ರಂಗೋಲಿನ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಸ್ಕೂಲ್ಗೆ ಹೋಗುವಾಗ ಒಂದು ಬುಕ್ಕಲ್ಲಿ ಚುಕ್ಕಿ ಎಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಕೊಂಡು ಇಟ್ಕೋತಾ ಇದ್ದೋ. ಈ ದೊಡ್ಡವ್ರು ಆಗ್ತಾ ಕಾಲೇಜ್ಗೆ ಹೋದ್ಮೇಲೆ ಅದನ್ನೆಲ್ಲ ಬಿಟ್ಟು ಸೊ ಕೆಲವೊಂದು ರಂಗೋಲಿಗಳು ಮರ್ತೇ ಹೋಗಿದೆ, ಬಂದಂಗೆ ಬಿಟ್ಟಿದ್ದೀನಿ. ಸೊ ಯಾರೂ ನಗಬೇಡಿ, ಅಷ್ಟು ಚೆನ್ನಾಗಿ ರಂಗೋಲಿ ಬಂದಿಲ್ಲ. ಏನಕ್ಕೆ ನಾವು ಕಾಲೇಜ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ರಂಗೋಲಿ ಇದನ್ನೆಲ್ಲ ಹಾಕೋಕ್ಕೆ ಟೈಮೇ ಇರ್ತಾ ಇರಲಿಲ್ಲ. ಬೆಳಗ್ಗೆ 7 ಗಂಟೆ ಬಸ್ಗೆ ಹೋಗಬೇಕಿತ್ತು, ಎದ್ದು ರೆಡಿಯಾಗಿ ಹೋಗೋದೇ ಆಗ್ತಾಯಿತ್ತು. ನಾನಿವತ್ತು ಅಪ್ಪಿಗೆ ಏನು ರೀತಿ ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಹುಡುಗಿ ಥರ ರೆಡಿ ಮಾಡ್ತಾಯಿದ್ದೀನಿ. ಏನಕ್ಕೆ ನನಗೆ ಹೆಣ್ಣು ಪಾಪು ಆಗಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಅಪ್ಪಿ ಹುಡುಗ ಹುಟ್ಬಿಟ್ಟ. ಅದಕ್ಕೆ ತುಂಬ ದಿನ ಆಗಿತ್ತು ರೆಡಿ ಮಾಡಿ. ಇಲ್ಲಿ ಶ್ರೀನಿದು ಡ್ರೆಸ್ ಇತ್ತಲ್ಲ, ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಕೊಡಪ್ಪಿ, ಅಪ್ಪಿ ಹಾಯ್ ಮಾಡಲಿ. ಹಾಯ್ ಎಲ್ಲ ಇಲ್ಲಡ ಎತ್ತಿಲೆ ಎದ್ದಿಲ್ಕೊಮೇಕೆ ಮಮ್ಮಿ ಇದು ಹಾಕೊಟ್ಟ ನಿಂತ್ಕೊ, ಕೈಗೆ ಹಾಕಂದು ಹಾಕೋ. ನಾನು ಕತ್ತೆತ್ತು 1 ನಿಮಿಷ, ಅಲ್ಲಿ ವಿಡಿಯೋ ಆಯ್ತಲ್ವಾ, ನೀರು ತೆಗಿದು ಮಾಡಬೇಕು. ಬೈಲಿ ಕೂತ್ಕೊಂಡು ತೊಡೋಣ, ಸರಿ ಕೂತು. ಇಲ್ಲ ಮಳೆ ಬರೋಂಗೆ ಬರೋದು ಐನಂಗೆ ಬಿಡ್ತೀನಿ. ಸೊ ಜಾಸ್ತಿ ಏನು ಮೇಕಪ್ ಮಾಡ್ತಾಯಿಲ್ಲ, ಸಿಂಪಲ್ ಆಗಿ ರೆಡಿ ಮಾಡ್ತಾ ಇದ್ದೀನಿ ಅಷ್ಟೇ. ಮಳೆ ಬೇರೆ ಬರೋಂಗೆ ಆಯ್ತೈತೆ. ಸೊ ಬೆಳಿಗ್ಗೆಯಿಂದ ಮಾಡೋಣ ಅನ್ಕೊಂಡು ಇವಾಗ ಮಾಡ್ತೀನಿ. ಇಲ್ಲ ಕತ್ತೀರ ಏನಾಗಲ್ಲ. ಅದು ಬೇಡ, ಸಾಕು ಅಪ್ಪಿ, ಸಾಕಪ್ಪಿ. ಅಪ್ಪಿ ಜಾಸ್ತಿ ಯಾರು ತುಟಿದಾಯ್ತದೆ, ಸುಮ್ಮನಿರಿ. ನೋಡಿಲ್ಲ ಇದಾಯ್ತು. ನಿಂತ್ಕೋ ರೆಡಿ ಆಯ್ತು. ಅದಿಲ್ಲಿ ಇರಲಿ, ತೋರ್ಸೋಣ ಇಲ್ಲಿ. ಹಾಂ ನಾನು ಹೇಳ್ಕೊಡ್ತೀನಿ. ಅಲ್ಲಿ ನೋಡು ಫೋನ್ ಹಿಂಗೆ ಇಟ್ಕೊಂಡೆ ಮಾಡ್ತೀನಿ. ಫಸ್ಟ್ ಹಿಂಗೆ ಮಾಡ್ಬಿಡಿ, ಹಿಂಗೆ. ಹಾಂ ಹಿಂಗೆ ಅಪ್ಪಿ, ಹಿಂಗೆ ಕೂತ್ ಹಿಂಗೆ. ಚಿಟ್ಟೆ ಹಾಡು. ಬಣ್ಣದ ಚಿಟ್ಟೆ ಬಾ ಚಿಟ್ಟೆ, ಬಣ್ಣದ ಚಿಟ್ಟೆ ಓ ನೋಡೋಕೆ ನೀನೆಷ್ಟು ಚಂದ, ಅರೆ ಹಾಡೋಕೆ ನೀನೆಷ್ಟು ಹಂದ. ಓ ಚಿಟ್ಟೆ, ಬಣ್ಣದ ಚಿಟ್ಟೆ ಬಾ ಚಿಟ್ಟೆ, ಬಣ್ಣದ ಚಿಟ್ಟೆ ನೋಡೋಕೆ ನೀನೆಷ್ಟು ಚಂದ.
ಹಳೆ ಬರ್ತದೆ ನೆನ್ನೆಯಿಂದನೂ ಗೊತ್ತಿಲ್ಲ. ಈಗ ಆಗ್ತಾವನೆ ಹಾಕ್ಲಿ ಬಂದ್ಮೇಲೆ ಹಾಕೊಡ್ತೀನಿ. ಹಾಂ ಸರಿ. ಆ ಅಜ್ಜಿ ಪಾಪ ಟಿ ವಿ ನೋಡಕ್ಕೆ ಬಂದಿದ್ರು ಪುಟ್ಟಕ್ಕನ ಮಕ್ಕಳು. ಇಲ್ಲಿ ಆಲೆ 2 ದಿನದಿಂದ ನೋ ಸಿಗ್ನಲ್ ಅಂತ ಬರ್ತಿದೆ, ಟಿ ವಿ ಬರ್ತಾ ಇಲ್ಲ. ಪಾಪ ಅವ್ರಿಗೆ ಆ ಸೀರಿಯಲ್ ಅಂದರೆ ತುಂಬ ಇಷ್ಟ ಅಂತೆ. ಅದಕ್ಕೆ ಪಾಪ ಅಂದ್ರೆ ಅವ್ರ ಮನೆ ಟಿ ವಿ ಇಲ್ಲ, ನಮ್ಮ ಆಂಟಿ ಮನೆಗೆ ಬರೋದು ಯಾವಾಗಲೂ. ಸೊ ನಾನು ಹೇಳಿದ್ನೆಲ್ಲ ಟಿ ವಿ ಇಲ್ಲ ಅಂದರೆ ಏನಾದರೂ ಕಷ್ಟ ಸುಖ ಮಾತಾಡೋಕ್ಕೆ ಈ ರೀತಿ ಬಂದುಬಿಡ್ತಾರೆ. ಆ ರೀತಿ ಬಂದಾಗ ಅವರು ಸ್ವಲ್ಪ ಜೋರಾಗಿ ಮಾತಾಡಬೇಕಾದ್ರೆ ನನಗೆ ವಾಯ್ಸ್ ಕೊಡೋದಕ್ಕೆ ಆಗೋದಿಲ್ಲ. ವಾಯ್ಸ್ ಕೊಟ್ಟರು ನಿಮಗೆ ಅಷ್ಟು ಕ್ಲಿಯರಾಗಿ ಕೇಳಿಸಲ್ಲ ಅಂತೇಳಿ ನಾನಿವಾಗ ವಿಡಿಯೋ ಮಾಡಿಕೊಂಡು ವಾಯ್ಸ್ ಕೊಡ್ತಾಯಿದ್ದೀನಿ. ಇವತ್ತು ಒಲೆಯಲ್ಲಿ ಅಡುಗೆ ಮಾಡೋಣ ಅಂತೇಳಿ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಏನಕ್ಕೆ ಒಲೆಯಲ್ಲಿ ಅಡುಗೆ ಮಾಡ್ತೀವಿ, ಯಾರಿಗೋಸ್ಕರ ಒಲೆಯಲ್ಲಿ ಅಡುಗೆ ಮಾಡ್ತೀವಿ ಅಂತ. ಹಾಗೆ ನಮ್ಮ ಆಂಟಿ ಮನೆ ಗ್ಯಾಸ್ ಇದ್ದರೂ ಏನಕ್ಕೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ ಅಂತ. ಸೊ ವಿಡಿಯೋದಲ್ಲಿ ನಿಮಗೆ ಮುಂದೆ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಫುಲ್ ವಿಡಿಯೋ ನೋಡಿ. ಇದು ಒಂದು ಆಂಟಿ ಮನೇಲಿ ಇಲ್ಲಿ ಲೈಟ್ ಇಲ್ಲ, ಸೊ ವಿಡಿಯೋ ಸ್ವಲ್ಪ ಅಷ್ಟು ಕಲರಾಗಿ ಕಾಣಿಸ್ತಾ ಇಲ್ಲ. ವಿಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಅಲ್ಲದೆ ನಂದು ಬೇರೆ ಹಳೆ ಮೊಬೈಲು, ಇವ್ರನ್ನ ತಗೊಡಿ ಅಂತ ಕೇಳ್ತಾನೆ ಇದ್ದೀನಿ. ಇವರು ಇವತ್ತು ನಾಳೆ ಅಂತಲೇ ಅವರೇ. ಯಾವಾಗ ತಗೊಡ್ತಾರೋ ನನಗಂತೂ ಗೊತ್ತಿಲ್ಲ. ಅಪ್ಪಿಗೆ ಪಾಪ ಹುಡುಗಿ ಡ್ರೆಸ್ ಹಾಕಿ ನೀಟಾಗಿ ರೆಡಿ ಮಾಡಿದ್ದೆ, ಸ್ವಲ್ಪ ಫೋಟೋಸು ವೀಡಿಯೋಸ್ ಮಾಡೋಣ ಅಂತ. ಆದರೆ ಅಷ್ಟರಲ್ಲಿ ಮಳೆ ಬೇರೆ ಬಂದ್ಬಿಡ್ತು. ತುಂಬ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಮಾಡಿದೆ. ಸೋನೆ ರೀತಿ ಬಂತಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಏನಕ್ಕಂದರೆ ಸ್ವಲ್ಪ ಹೊಲ್ದ ಹತ್ರ ಕರ್ಕೊಂಡೋಗಿದೆ, ಅಲ್ಲೆಲ್ಲ ಭತ್ತ ಎಲ್ಲ ಹಾಕಿದ್ರಲ್ಲ, ಸೊ ಗ್ರೀನ್ ಹಸಿರು ಚೆನ್ನಾಗಿತ್ತು ಮಾಡೋಣ ಅಂಥೇಳಿ. ಇನ್ನು ಸಂಜೆ ಅಡುಗೆಗೆ ಅಂತೇಳಿ ಹುಳ್ಳಿಕಾಳು ಉಪ್ಪು ಸಾಂಬಾರು ಮತ್ತು ಮುದ್ದೆ ಅನ್ನ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದ. ಸೊಪ್ಪು ತಂದಿದ್ರಲ್ಲ, ಹುಳ್ಳಿಕಾಳು ಮತ್ತು ಸೊಪ್ಪನ್ನ ಬೇಯಿಸ್ಕೊಂಡು ಬಸ್ಕೊಂಡು ಅದ್ರ ಪಲ್ಯ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಅದನ್ನು ಯಾವ ರೀತಿ ಮಾಡ್ತಾರೆ ಅಂತ ವಿಡಿಯೋದಲ್ಲಿ ಮುಂದೆ ಇರುತ್ತೆ. ಅದಕ್ಕೆ ಹೇಳಿದ್ದು ಮೊದಲೇ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಫುಲ್ ವಿಡಿಯೋ ನೋಡಿ ಅಂತ. ಅವಾಗಲೇ ಹೇಳ್ದಂಗೆ ಯಾರಿಗೋಸ್ಕರ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಆಂಟಿ ಅತ್ತೆಗೋಸ್ಕರ. ಅವ್ರಿಗೆ ಗ್ಯಾಸಲ್ಲಿ ಅಡುಗೆ ಮಾಡಿದ್ರೆ ಊಟ ಮಾಡೋಕ್ಕಾಗಲ್ಲ, ಅವ್ರು ಊಟನೂ ಮಾಡಲ್ಲ. ನಮ್ಮ ಆಂಟಿ ಇವಾಗ್ಲಿಂದಲ್ಲ, ಆ ಕಾಲದಿಂದ ಈ ಕಾಲದವರೆಗೂ ಒಲೆಯಲ್ಲೇ ಅಡುಗೆ ಮಾಡ್ತಾ ಇರೋದು. ಸೊ ಏನಾದರೂ ಎಮರ್ಜೆನ್ಸಿ ಅಂದರೆ ಮಾತ್ರ ಗ್ಯಾಸ್ನ ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಮಾಡೋದಿಲ್ಲ. ಯಾವಾಗಲೂ ಒಲೆಯಲ್ಲೇ ಅಡುಗೆ ಮಾಡೋದು, ಬೆಳಗ್ಗೆ ಮತ್ತು ಸಂಜೆ. ಇವತ್ತು ನಾನು ಆಂಟಿ ಊರಿಗೆ ಬಂದಿದ್ನಲ್ಲ, ಅಂದರೆ ಬಂದು 4-5 ದಿನ ಆಗಿತ್ತಲ್ಲ, ನಾನೇ ಇವತ್ತು ಒಲೆಯಲ್ಲಿ ಅಡುಗೆ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಮಾಡಿದ್ಮೇಲೆ ಹುಳ್ಳಿಕಾಳನ್ನ ಹಾಕಬೇಕು. ನಮ್ಮನೆ ನೋಡಿ ಒಲೆಗೆ 5 ನಿಮಿಷ ಆಗೈತೆ ಅಷ್ಟೇ. ಎಷ್ಟು ಬೇಗ ಕಾಳು ಮಳ್ತಾ ಇದೆ ಅಂತ, ಅಂದರೆ ನೀರೊಳಗಡೆ ಬೇಯ್ತಾ ಇದೆ ಅಂತ. ಅದಕ್ಕೆ ಹೇಳೋದು ಒಲೆಯಲ್ಲಿ ಅಡುಗೆ ಮಾಡಬೇಕು ಅಂತ. 10 ನಿಮಿಷ ಬೇಗ ಅಡುಗೆ ಆಗೋಗುತ್ತೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ. ಗ್ಯಾಸಲ್ಲಿ ಅಡುಗೆ ಮಾಡಿದ್ರೆ ಗ್ಯಾಸ್ ಮುಂದೆನೇ ನಿಂತ್ಕೋಬೇಕು. ಆದರೆ ಈ ರೀತಿ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಈ ರೀತಿ ದಪ್ಪ ಸೌದೆನ ಹಾಕ್ಬಿಟ್ಟು ನಾವು ಬೇರೆ ಕೆಲಸನ ಮಾಡ್ಕೋಬೋದು. ನಮ್ಮ ಆಂಟಿ ಮನೆ ಇವಾಗ ಅಂತಲ್ಲ, ಯಾವಾಗಲೂ ಒಲೆಯಲ್ಲೇ ಅಡುಗೆ ಮಾಡೋದು, ಬೆಳಗ್ಗೆ ಮತ್ತು ಸಂಜೆ 2 ಟೈಮೂ. ಇವಾಗ ಹಬ್ಬ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಅಂದರೆ 1 ವಾರ ಒಲೆನ ಯೂಸ್ ಮಾಡ್ತಾ ಇರಲಿಲ್ಲ, ಅಂದರೆ ಅಡುಗೆ ಮಾಡ್ತಾ ಇರಲಿಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಅಂತ ಹೇಳಿ. ಗಟ್ಟಿ ಮುರಿಯೋಕ್ಕೆ ಆಗಲಿಲ್ಲ ಕಣವ. ಸೊ ಕಾಳು ಇನ್ನೂ ಸ್ವಲ್ಪ ಬೇಯಬೇಕಂತೆ, ಅದಕ್ಕೆ ಬೆಂದ್ಮೇಲೆ ಇದನ್ನ ಸುಮ್ಮನಿರಪ್ಪಿ. ಸೊ ಇವಾಗ ಇದಕ್ಕೆ ಹಾಕ್ಬಿಟ್ಟು ಪಲ್ಯಗೆ ರೆಡಿ ಮಾಡ್ಕೋಬೇಕು. ನಾನು ಇವಾಗ ಹೋಗಿ ಅಲ್ಲಿ ರೆಡಿ ಮಾಡ್ಕೋತೀನಿ. ಏನು ಒಲೆ ಮುಂದೆ ಕುಟ್ಟನೆ ಕುತ್ಕೊಂಡು ಮಾಡ್ಬೇಕನ್ನೋದೇನಿಲ್ಲ. ತಲೆ ಹೊಡಿತಿ, ಸುಮ್ಮನೆ ಬೇಲಿ. ಕಾಳು ಇವಾಗ ಬೆಂದಿದೆ, ಕೊಡಿದೆ ಸೊಪ್ಪನ್ನ ಹಾಕ್ಬೇಕು. ಬೆಂದೈತಿ ಕಣೆ ಆಂಟಿ, ಬೆಂದದೆ ಅಂತೂ. ಸೊಪ್ಪು ಹಾಕ್ರಿ ಬೇಕತ್ತದೆ, ಬೆಂದಿಲ್ವಾ? ಹೊಸಿ ಬೇಯಬೇಕು. ಹೊಸ ಬೇಡ ಕಣ್ಣಿ, ಇನ್ನೊಂದು ಕಡೆ ಬೇಲಿ. ಇವಾಗ ಇದಕ್ಕೆ ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಬಂದು ಹೊಲದ ಸೊಪ್ಪು, ದುಡ್ಡು ಕೊಟ್ಟು ಇದು ಕಾಣಿಸ್ತಿದೆ. ನೀನು ಕಾಣಿಸ್ತಿಲ್ಲ, ಕೈ ಕಾಣಿಸ್ತದೆ. ಈಗ ಬಂದು ಹೊಲದ ಸೊಪ್ಪು ದುಡ್ಡು ಕೊಟ್ಟು ತಗೊಂಡಿರೋದಲ್ಲ, ನಮ್ಮ ಹಳ್ಳಿಗಳ ಸೈಡಲ್ಲಿ ಹೀಗೆ
ಸೊ ಸಿಟಿಲಾದರೆ ದುಡ್ಡು ಕೊಟ್ಟು ತಗೋಬೇಕು, ಇಲ್ಲ ಆ ಥರ ಅಲ್ಲ. ಸೊ ಅದಕ್ಕೆ ಎಷ್ಟು ಬೇಕಾದರೂ ಸೊಪ್ಪನ್ನ ತಿನ್ಬೋದು. ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಸಿಟಿ ಅವ್ರಿಗಿಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯ. ಮಾಡ್ಕೊ ಈಗಲೇ ಹಾಕ್ಬೇಡ, ಹಾಕ್ಬೇಕು. ಪುಟ್ಟಿ ಬೇಡ ಕನ್ನೆ. ಫಸ್ಟ್ ಸೊಪ್ಪು ಹಾಕದ, ಸೊಪ್ಪು ಬೆಂದ್ಮೇಲೆ ಉಪ್ಪು ಹಾಕದ ಕಣಾಟಿ. ಈಗ ಒಂದು ಸ್ವಲ್ಪ ಹಾಕ್ಬೇಕಾ? ನಿಮ್ಮನೇ ಡಿಫ್ರೆಂಟ್ ಅಪ್ಪ ಅಡುಗೆ ಮಾಡೋದು. ಹಾಕಂಟಿ ಅದೆಷ್ಟು ಉಪ್ಪು ಕೊಡುಂಟಿ. ಸೊ ಆಂಟಿ ಮನೆ ಫಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕ್ತಾರಂತೆ, ಆಮೇಲೆ ಒಂದು ಸ್ವಲ್ಪ ಹಾಕ್ತಾರಂತೆ. ನಾವು ಆ ಥರ ಎಲ್ಲ ಕಾಳು ಮತ್ತು ಸೊಪ್ಪು ಎರಡು ಬೆಂದ್ಮೇಲೆ ಹಾಕ್ತೀವಿ. ನೀರು ಸಾಕಾಯ್ತದೆ. ಸೊ ಈ ಥರ ಸೊಪ್ಪಿನ ಸಾರು ಮಾಡ್ಕೊಂಡು ಊಟ ಮಾಡೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕಾಯಿಲೆ ಕೂಡ ಬರೋದಿಲ್ಲ. ಸೊ ನಿಮಗೆ ಗೊತ್ತು ಆಗಿನ ಕಾಲದವರೆಲ್ಲ ಎಷ್ಟು ಗಟ್ಟಿ ಇದ್ದಾರೆ ಅಂತ. ಇನ್ನು ನಾವಂತೂ ಪಿಸುಕ್ಲು ಕೋಳಿ ಥರ, ಅವರೆಲ್ಲ ಗಟ್ಟಿ ಕೋಳಿ ಥರ. ಎಷ್ಟು ಬೇಯಿಸಿದ್ರು ಬೇಯೋದಿಲ್ಲ ಗಟ್ಟಿ ಕೋಳಿ. ಪಿಸುಕ್ಲು ಕೋಳಿ ಒಂದೇ ಕುದಿ ಬೆಂದಿ ಎಲ್ಲ ಕಲಸೋಗುತ್ತೆ. ಆ ಥರ ನಾವು ತುಂಬ ತುಂಬಿಡೋಣ ಆಂಟಿ. ಈರುಳ್ಳಿ ಕುಯ್ಕೋಬೇಕಾ? ಇದನ್ನು ತುಂಬಿಟ್ಟು ನಾನು ಈರುಳ್ಳಿ ಕುಯ್ಕೋತೀನಿ. ಏನ ಫೋನಾ? ಹ್ಞೂ, ನಾನು ವಿಡಿಯೋ ಮಾಡ್ಬೇಕಂತ ಸುಮ್ಮನಿರಿ. ವಿಡಿಯೋ ಆದ್ಮೇಲೆ ಕೊಡ್ತೀನಿ. ಆಯಿತು, ಕೊಡಲ್ಲ. ಸೊ ಅಪ್ಪಿ ಕೂಡ ಸ್ನಾನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬಂದ. ನೆನ್ನೆ ಕೂಡ ಮಾಡಿಸಿದ್ವಿ, ಇವತ್ತು ಮಾಡ್ಸಮ್ಮ ಅಂತ ಫುಲ್ ಜಗಳ ಅವನಿಗೂ ನನಗೂ. ಹೇಳಂಗಂತ ಸ್ನಾನ ಮಾಡಿದೆ ಅಂತ. ಬಿಡೋಣ, ಅದು ಬೇಡ. ಮುಚ್ಚಿಬಿಡ್ತೀನಿ ಈಗ. ಸ್ವಲ್ಪ ಹಾಕಿದ್ಮೇಲೆ ಏನಂತೆ ಸೈಡ್ ಬಾ. ಅಯ್ಯ ಶ್ರೀನಿ ಬಾ, ಶ್ರೀನಿ ಕೊಡು ಕೊಡು, ಬಗು ಬಗು. ಸಾಕು ಸಾಕು. ಏ ಕೆತ್ಕ ಅದ್ನೇಯ ಉರ್ಬಿಗ ಕೆದಕ್ಬಿಟ್ಟು ಫಸ್ಟ್ ಟೈಮ್ ಹೊಗೆ ಬರ್ತದೆ. ಉರ್ಬ ಅದ್ನೇಯ. ಶ್ರೀನಿ ಮಗಳೇ, ನೀನೇ ಹೊಗೆ ಕೊಡ್ಕತ್ತಿದ್ಯಾ? ನೋಡು, ನೀನೆಲ್ಲಿ ಕೊಟ್ಕೊಂಡೆ? ಬೇಡ ಬೇಡ ಅಂತ ಹೆಂಗ್ ಕೊಡ್ಕತ್ತಿದ್ದಳು ಪಾಪ. ಇವಳು ಗುಡ್ ಬಾಯ್, ನೀನು ಬ್ಯಾಡ್ ಬಾಯ್. ಆಯ್ತಾಯ್ತು, ಇವಳು ಬ್ಯಾಡ್ ಬಾಯ್, ನೀನೇ ಗುಡ್ ಬಾಯ್, ನೀನೇ ಗುಡ್ ಬಾಯ್. ಸುಮ್ಮನಂದೆ ನೀ. ಯಪ್ಪ ಎಷ್ಟು ಕೋಪ ನಿನಗೆ. ಎಲ್ಲ ಕ್ಲೀನ್ ಮಾಡಪ್ಪಿ, ಒಡಿಸ್ಕೊಬೇಡ. ನಾನು ಏನಕ್ಕೆ ಮಾಡಲಿ? ನೀನು ತಾನೇ ಚಲ್ದವನು. ಹೊಡಿತೀನಿ ನಾನು, ಗ್ಯಾರಂಟಿ ಹೊಡಿತೀನಿ. ಇಷ್ಟು ಕೋಪ ಒಳ್ಳೇದಲ್ಲ. ಹೆಂಗ್ ಹೊಡಿತೀನಿ ಗೊತ್ತ ಇವಾಗ ಅಪ್ಪಿ ನಾನು ನಿನಗೆ? ಮುದ್ದು ಮಾಡ್ತಾ ಇರೋದಕ್ಕೆ ಹೆಂಗೆ ಆಡ್ತಾ ಇರೋದು ನೀನು? ಹೋಗತ್ತೆ ಬ್ಯಾಡ್ ಬಾಯ್ ನೀನು. ಶ್ರೀನಿ ಮಗಳೇ ಒಳ್ಳೊಳು ಬೋವಾ ಕುಡ್ಕವ ನೀನು ಹೊಗೆಯ. ನೀನೇನು ಹೆಚ್ಚಲಕತ್ ಬಾ. ಹ್ಞೂ ನೀನು ಹಿಡಿಯುವ. ನೀನು ಬಲ, ನೀನು ಆ ಕಡೆ ಹೊಗೆ ಕೊಟ್ಟಾಕಪ್ಪ, ಒಳ್ಳೇದಿದು. ತಲೆ ತ್ಯಾವ ಏನಾರು ನೀಟಾಗಿ ಸೀಟಿಲ್ಲ ಅಂತ ಅಂದ್ರೆ ನೋಡಿಲ್ ಹೊಗೆ ಹೆಂಗ್ ಬಸ್ರಿ ನಿನ್ ಕೈಗಿಡಿ ಇಟ್ಕಪ್ಪ, ಅವನಿಗೆ ಕೊಡ್ಲ. ಹ್ಞೂ ಹಂಗೆ ಜಾಣ ಮರಿ ತಗೋ. ಕಣ್ಣು ಮುಚ್ಕೋಬೇಕು, ಹೊಗೆ ಬರ್ತದೆ ಅಂದ್ರೆ. ಸಾಕಾ ಬಾಯಿಗ? ಹಾ ಹಂಗೆ ಹಿಂಗೆ ಕೈ ಹಿಂಗೆ ಕಾಲೆಲ್ಲ ನಿಡಿಯಪ್ಪ ಹಿಂಗೆ. ಹ್ಞೂ ಹಂಗೆ ದೂರ ಇಡಿ, ಸುಟ್ಕೊಬಿಟ್ಟಿ. ಎರಡು ಕಾಲು ನೀಡಿ. ಹಾಂ ಇದು ಬಂದು ಗಾಳಿ ಸೊಪ್ಪು ಅಂತ. ಈ ಥರ ಮಕ್ಳಿಗೆ ಹೊಗೆ ಕೊಡೋದ್ರಿಂದ ಯಾವುದೇ ಶೀತ ಆಗಲ್ಲ ಮತ್ತು ಕೆಟ್ಟ ದೃಷ್ಟಿನೂ ಕೂಡ ಆಗಲ್ಲ. ಅವಾಗೆಲ್ಲ ಮಕ್ಳಿಗೆ ಇದೇ ರೀತಿ ಮಾಡ್ತಾ ಇದ್ದಿದ್ದು, ಆದರೆ ಇವಾಗ ಯಾರು ಮಾಡೋದಿಲ್ಲ. ಇಲ್ಲಪ್ಪ ತಲೆ ಆರಿಸ್ತಿಕತ್ತೆಲ್ಲ ಬೊಕ್ಕಳು.
ನಿಮ್ಮ ಅಪ್ಪನ ಗಂಟು ಆಯ್ತದೆ ಅಂತ ಕೆಂಡ ಹೊಸಿತಂತಿದ್ದೆ. ನಾನು ಡ್ರೆಸ್ ಮಾಡ್ಬೇಡ, ಬರೀ ಒಂದು ತಲೆ ಗುಂಡೆ ಮಾಡು. ನಾನು ಡ್ರೆಸ್ ಬತ್ತಲ್ಲ ತಾನೆ. ಸೊ ಆವಾಗಿನ ಕಾಲದಲ್ಲಿ ಇದೆ. ಇನ್ನಿಲ್ಲಿ ಉಪ್ಪು ಸಾಂಬಾರು ಖಾರ ಮಾಡೋದಕ್ಕೆ ರೆಡಿ ಮಾಡಿದ್ದಾರೆ. ಒಣಮೆಣಸಿನ್ಕಾಯಿ, ಉಪ್ಪು ಮತ್ತು ಏನಿದು ಬೆಳ್ಳುಳ್ಳಿ, ಇದಕ್ಕೆ ಸ್ವಲ್ಪ ಜೀರಿಗೆ, ಮೆಣಸು, ಸ್ವಲ್ಪ ಹುಣಸೆಹಣ್ಣು, ಮೆಣಸಿನ್ಕಾಯಿ ಕೂಡ ಸುಟ್ಕೊಂಡಿರೋದು. ತಗೋ ಆಡ್ಸು ಪಾಪ, ಸುಟ್ಕೊಬಿಟ್ಟು ಕೈಯ ಹುಷಾರು. ಇವಾಗ ಇದು ಬೆಂದಿದೆ ಕಾಳು ಮತ್ತು ಸೊಪ್ಪು. ಇದಕ್ಕೆ ಆಲ್ರೆಡಿ ಉಪ್ಪು ಕೂಡ ಹಾಕಿದ್ದಾರೆ. ನಾನು ಅಲ್ಲಿ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದೆ. ಹಾಗೆ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ಇದನ್ನು ಸ್ವಲ್ಪ ಆಡಿಸ್ಕೊಳ್ಳೋದಕ್ಕೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಅಂತ. ಖಾರ ಯಾವುದ್ರಲ್ಲಿ ಆಡಿಸಿರ್ತೀವಿ ಅದೇ ಜಾರ್ಗೆ ಹಾಕ್ಕೊಂಡು ಇದನ್ನು ಕಾಳು ಮತ್ತು ಸೊಪ್ಪನ್ನ ಆಡಿಸ್ಕೋಬೇಕು. ಆರಲಿ ಅಂತೇಳಿ ಈ ರೀತಿ ಪ್ಲೇಟ್ಗೆ ಹಾಕಿಟ್ಟಿದ್ದೀವಿ. ತಣ್ಣಗಾಗದು. ಆಂಟಿ ಜಾಲ್ರಿ ಬಟ್ಲು ತಗೋಬಾನು, ಇದನ್ನು ರುಬ್ಕಬ. ಈಗ ಪಲ್ಯ ಒಗ್ಗರಣೆ ಮಾಡ್ತೀನಿ. ನಮ್ಮ ಪಾಪು ಇದಳೆಲ್ಲ ಶ್ರೀನಿ ಅಪ್ಪ ಸಿರಪ್ ಅಂತೂ ಕುಡಿಯೋದಿಲ್ಲ. ಈ ನಾಗದಳಿ ಸೊಪ್ಪು ಬರುತ್ತಲ್ಲ ಅದನ್ನಾದ್ರೆ ಬೇಕಂದ್ರೆ ಹಂಗೆ ತಿನ್ಬಿಡ್ತಾಳೆ. 3 ಜನ 4 ಜನ ಇಟ್ಕೋಬೇಕು. ಅದಕ್ಕೆ ಹಂಗೆ ಕೂಗ್ತಾವಳೆ ಅವಳು. ಅಲ್ಲಿ ಎಷ್ಟೇ ಜ್ವರ ಬಂದಿದ್ರು ಕುಡಿಯೋದಿಲ್ಲ ಅವಳು. ಹಿಂಗೆ 3-4 ಜನ ಇಟ್ಕೊಂಡೆ ಕುಡಿಸ್ಬೇಕು ಅವಳಿಗೆ. ಮಕ್ಕಳು ಸಾಕೋದಿದೆಯಲ್ಲ ಯಪ್ಪ ತುಂಬ ಕಷ್ಟ. ಆಗಿನ ಕಾಲದಲ್ಲಿ 10 ಮಕ್ಕಳಂತೆ, 5 ಮಕ್ಕಳು ಅನ್ನೋದು ಹೆಂಗೆ ಸಾಕಿದ್ರು ನನಗಂತೂ ಗೊತ್ತಿಲ್ಲ. ಈಗಿನ ಜನ್ರೇಷನಲ್ಲಿ ನಮಗೆ ಒಂದೊಂದು ಸಾಕೋದಕ್ಕೆ ತುಂಬ ಮಕ್ಕಳೇ ಬೇಡ ಅನಿಸ್ಬಿಡುತ್ತೆ. ಇದು ತಗೋಬರೋಗು. ಕುತ್ಕೋ ಹೋಗಾಗದ. ಅಯ್ಯೋ ಹಾಕಬೇಡಿ. ಸೊಪ್ಪು ಹಾಕಿಟ್ವಾ. ಸೊಪ್ಪು ನೋಡಿ ಎಷ್ಟಾಗಿದೋ, ಬೆಂದೆಲ್ಲ ಎಷ್ಟು ಆಗಿದೆ ಅಂತ ಹಾಕುವಾಗ ಅಯ್ಯೋ ಇಷ್ಟೊಂದ ಅಂತ ಅನ್ಸುತ್ತೆ. ಬೆಂದ್ಮೇಲೆ ಇಷ್ಟೇನಾ ಅಂತ ಅನ್ಸುತ್ತೆ. ಅವ ಕೈ ಸಾಕಾಗಲ್ಲ. ನೋಡಿ ತಪ್ಪಲೆ ತುಂಬ ಇತ್ತು, ಸೊಪ್ಪು ಬೆಂದು ಬರೀ ಇಷ್ಟೇ ಆಗಿದೆ. ಈ ರೀತಿ ನೀಟಾಗಿ ಚೆನ್ನಾಗಿ ಬೆಂದರೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಆಂಟಿ ಇದು ರುಬ್ಕಬ. ಮತ್ತೆ ಇದು ಪಲ್ಯ ಯಾವ್ದ್ರಲ್ಲಿ ಮಾಡನೆ? ಫಸ್ಟು ಉರಿ ತಾಕಲ್ಲ ಅಂತ ಹೇಳ್ಬಿಟ್ಟು ಒಂದೊಂದ್ಸಲ ಏನು ಮಾಡ್ತಾರೆ ಅಂದರೆ ಈ ರೀತಿ ಕಡ್ಡಿನ ಕೊಡ್ತಾರೆ. ಏನಕ್ಕಂದ್ರೆ ಅವಾಗ ಉರಿ ಚೆನ್ನಾಗಿ ತಾಕುತ್ತೆ, ಅಂದರೆ ಉರಿ ಚೆನ್ನಾಗಿ ಒಂದೇ ಸೈಡು ಬರುತ್ತೆ ಅಂತ. ನಾನು ಅವಾಗಲೇ ಹೇಳಿದಾಗ ನಾವು ಚಿಕ್ಕವರಿದ್ದಾಗ ಈ ರೀತಿ ಒಲೆಯಲ್ಲಿ ಕುತ್ಕೊಂಡು ಉರಿ ಹಾಕ್ತಾ ಇದ್ದೋ. ಇವಾಗಂತೂ ಇಲ್ಲ. ಎಣ್ಣೆ ಕಾಯಬೇಕಿಟ್ಟಿದ್ದೀನಿ. ಎಣ್ಣೆ ಕಾಯಬೇಕು ಇವಾಗ. ಸಾಸಿವೆ ಕೊಡು, ಎಣ್ಣೆ ಕಾದದೆ. ಮಾಡಿದೀಯಾ? ಹಾಕ್ಬಿಡಿರು ಸಾಸಿವೆ. ಸೊ ಎಣ್ಣೆ ಕಾದಿದೆ. ಫಸ್ಟ್ ಇವಾಗ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಚಟಪಟ ಅಂತ ಕುದಿತಾರೆ. ಸಾಸಿವೆ ನನ್ನ ಹಾಕೊಂಡು ಹಾಕಿ ಸಾಸಿವೆ ಹುರಿದು ಜಾಸ್ತಿ ತೆಗಿ. ಇದು ಸೌಟ್ ಕೊಡು ಫ್ರೈ ಮಾಡೋದು. ಇವಾಗ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಇವಾಗ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಕರ್ಬೇವು ಸೊಪ್ಪಿಲ್ವಾ? ಸಿರಪ್ ಕುಡಿದ್ರೆ ವಾಸಿ ಆಯ್ತದೆ ಶ್ರೀ. ನೀನು ಸಿರಪ್ ಕುಡಿಲಿಲ್ಲ ಅಂದ್ರೆ ಹಿಂಗೆ ಆಗೋದು. ಒಂದು ಸ್ವಲ್ಪ ಸಾಲ್ಟ್ ಕೊಡು, ಉಪ್ಪು. ಇವಾಗ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆಲ್ರೆಡಿ ಉಪ್ಪಿನ ಪುಡಿನ ಕಾಳು ಬೇವಾಗಲೇ ಹಾಕಿದ್ದೀವಲ್ಲ, ಸ್ವಲ್ಪ ಈರುಳ್ಳಿಗೆ ಸ್ವಲ್ಪ ಹಾಕ್ಬೇಕು ಅಷ್ಟೇ. ಇಲ್ಲ ಹೋಗುವಲ್ಲ ಆಡೋದು.
ಈರುಳ್ಳಿ ಕೂಡ ಚೆನ್ನಾಗಿ ಇವಾಗ ಫ್ರೈ ಆಗಿದೆ. ಜಾಸ್ತಿ ಬೇಯಿಸಬಾರ್ದು ಈರುಳ್ಳಿನ, ಎಣ್ಣೆಲಿ ಅಂದರೆ ಜಾಸ್ತಿ ಫ್ರೈ ಮಾಡಬಾರ್ದು. ಸ್ವಲ್ಪ ಇವಾಗ ಸಾಲ್ಟ್ ಹಾಕ್ತಾ ಇದ್ದೀನಿ. ತಾಳು ಬಂದೆ ಹೋಗು ಬರ್ತೀನಿ. ನಡಿ ಬರ್ತಾಳೆ, ಅಲ್ಲಿ ವಿಡಿಯೋ ಮಾಡ್ತಾಳೆ ಅವಳು. ಅಮ್ಮ ವಿಡಿಯೋ ಮಾಡಬಾರ್ದಾ? ಅಲ್ಲಿ ಯಾರ ಕೈಲಾರ ಕುಣಿಸ್ಕೋ, ಅಲ್ಲಿ ದೊಡ್ಡಮ್ಮನ ಕೈಲಿ ಕುಣಿಸ್ಕೋ ಹೋಗು. ಅಜ್ಜಿ ಕೂಟ ಆಫ್ ಮಾಡಲ. ಇದು ಫ್ರೈ ಆಯ್ತು. ನೆಕ್ಸ್ಟ್ ಇವಾಗ ನಾವು ಏನು ಬೇಯಿಸ್ಕೊಂಡಿದೀವಿ ಕಾಳು ಸೊಪ್ಪು, ಅದನ್ನ ಹಾಕೋಬೇಕು. ಬಟ್ಟೆ ಇಟ್ಕೊಂಡು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ನೀಟಾಗಿ ಎಲ್ಲಾನು ಫ್ರೈ ಮಾಡ್ಕೋಬೇಕು. ಕಾಯಿ ತುರಿ ಕೂಡ ಸಾಂಬಾರು ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಇದನ್ನೆಲ್ಲ ಇದು ಮಾಡ್ಬಿಟ್ಟು ಇವಾಗ ಕಾಯಿ ತುರಿ ಕೂಡ ಹಾಕ್ತಾ ಇದ್ದೀವಿ. ಉಪ್ಪು ಪುಡಿ ಆಮೇಲೆ ಬೇಕಂದ್ರೆ ತಿನ್ಬಿಟ್ಟು ಹಾಕೊಳ್ಳ್ರಿ. ನಿಮ್ಮ ಮನೆ ಸಪ್ಪೆ ಉಪ್ಪು ನನಗೆ ಗೊತ್ತಿಲ್ಲ, ಹೇಗಂದ್ರೆ ನಮ್ಮನೆ ಆದರೆ ಗೊತ್ತಾಗ್ಬಿಡುತ್ತೆ. ಒಂದು ಸ್ವಲ್ಪ ಸಪ್ಪೆ ಆದರೂ ಉಪ್ಪಾದ್ರೂ ತಿನ್ಕೊಂಡ್ಬಿಡ್ತಾರೆ. ಇವ್ರ ಮನೆ ಇವ್ರ ಅತ್ತೆ ಇದ್ದಾರಲ್ಲ, ಅಂದರೆ ನಮ್ಮ ಅತ್ತೆ ಇರುತ್ತೆ ಆಗಿನ ಕಾಲದರಲ್ವ, ಸ್ವಲ್ಪ ಹೆಚ್ಚು ಕಮ್ಮಿ ಹಂಗದೆ ಹಿಂಗದೆ ಅಂತ ಹೇಳ್ತಾರೆ. ಅದಕ್ಕೆ ಇವಾಗ ಇದು ರೆಡಿ ಆಯಿತು. ಅದು ರುಕ್ಕಂಬ ಇದಾಗ್ತೀನಿ, ಸಾಂಬಾರು ಮಾಡ್ಬಿಡ್ತೀನಿ. ಕಾಳನ್ನ ಯಾವ ತಪ್ಪಲಲ್ಲಿ ಬೇಯಾಕಿದ್ದೋ ಅದೇ ತಪ್ಪಲಲ್ಲಿ ಸಾರು ಕೂಡ ಮಾಡ್ತಾ ಇದ್ದೀವಿ. ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ನೆಕ್ಸ್ಟ್ ಇವಾಗ ಇದಕ್ಕೆ ಒಂದೆರಡು ಬೆಳ್ಳುಳ್ಳಿ ಬೇಳೆ ಮತ್ತು ಒಂದೆರಡು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಕರಿಬೇವು ಸೊಪ್ಪಿಲ್ಲ, ನೀವು ಕರಿಬೇವು ಸೊಪ್ಪಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟೊತ್ತಲ್ಲಿ ಗಿಡದಲ್ಲಿ ಕಿತ್ಕೋಬಾರ್ದು ಅಂತೇಳಿ ಕಿತ್ಕೊಂಡಿಲ್ಲ, ಮರ್ತ್ಕೊಬಿಟ್ಟು. ಆವಾಗಲೇ ಕಾಳು ಮತ್ತು ಸೊಪ್ಪನ್ನ ಪೇಸ್ಟ್ ಮಾಡಿಕೊಂಡು ಅಂದರೆ ಆಡಿಸ್ಕೊಂಡು ತೋರಿಸಿದ್ನಲ್ಲ ನಿಮಗೆ. ಖಾರನ ಯಾವ ಜಾರಲ್ಲಿ ಆಡಿಸ್ತೋ ಅದೇ ಜಾರಲ್ಲಿ ಆಡಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ಈ ಮಸಾಲೆನ ಇದ್ರೊಳಗಡೆ ಹಾಕಬೇಕು. ಸೊ ಸೊಪ್ಪು ಹಾಕಿರೋದ್ರಿಂದ ಹಸಿ ಸ್ಮೆಲ್ ಹೋಗೋ ತನಕ ಎಣ್ಣೆಲಿ ನೀಟಾಗಿ ಫ್ರೈ ಮಾಡಿಕೊಂಡು, ನೆಕ್ಸ್ಟ್ ಇಲ್ಲಿ ನೀರು ಇದೆಯಲ್ಲ ಕಾಳು ಹಾಕಬೇಕು. ಅಕ್ಕ ಯಾರು ಇದು ತೋರಿಸಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಕಾಳು ಬೇಯಿಸ್ಕೊಂಡಿರೋ ನೀರನ್ನ ಹಾಕಬೇಕು. ಇದಕ್ಕೇನು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ, ಏನಕ್ಕಂದ್ರೆ ಕಾಳು ಬೇಯಬೇಕಾದ್ರೆ ಉಪ್ಪು ಹಾಕಿದ್ದೀವಲ್ಲ. ನಿಮ್ಗೇನಾದರೂ ಸಪ್ಪೆ ಅನಿಸಿದ್ರೆ ಸಾಂಬಾರು ಮಾಡಬೇಕಾದ್ರೆ ಹಾಕೊಳ್ಳಿ. ಏನೇ ಆಂಟಿ ಸಾಂಬಾರ್ ತಗೋಬಾ. ಅವರೆಕಾಳು ಸಾರು ಎಲ್ಲ ನನ್ನ ಕೊಟ್ಬಿಡ್ತಾರ ಆಂಟಿ. ಒಂದು ಸ್ವಲ್ಪ ಆಯ್ತು ಬೆಳಗ್ಗೆ ಗೊಜ್ಜು ಮಾಡೋದಂತ ಹೇಳ್ಬಿಟ್ಟು ಉನಿ ಹಾಕಿವಿ. ತಗೋಬಾ, ಹೆಂಗದೆ ಕೇಳ್ತೀನಿ, ನಾನು ಮಾಡಿರೋದಲ್ವಾ. ಸೈಡ್ ಬಾಪಿ ಕುತ್ಕೊಂತೀನಿ. ತಾತನ್ ತಗೊಂಡ್ರೆ ತಗೋತೀನಿ. ಇಬ್ರು ಕುತ್ಕೊಂತೀನಿ. ಖಾರ ತಗೋಬಂಗಿ ಸಾಂಬಾರು ಬಿಡು. ಒಂದು ಸ್ವಲ್ಪ ಬಿಡಿ, ಏನು ಸುಮ್ಮನೆ ಓದ್ಬಿಟ್ಲ ತೆಗಿ. ಹೇಗೆ ಇಟ್ಕೋಬೇಕಿತ್ತು ಅದು ಬೇಡ, ಖಾರ ತಂದು ಹಾಕೊಡು. ಹೆಂಗದೆ ಕೇಳೋಣ. ಇವರಿಬ್ರು ಇಲ್ಲಿ ಆಟ ಆಡ್ತಾವ್ರೆ. ಅಪ್ಪಿ ಅವ್ರ ತಂಗಿ ಶ್ರೀನಿ ಖಾರ ತಗೋಬಾ. ಪಾರ್ವತಿ ಉಪ್ಪು ಸರ್ಕಾರ
ಊಟ ಇಕ್ಕಿದ್ರೆ ಒಂದ್ಸತಿ ಹಿಟ್ಟಿಕ್ತಾಳೆ, ಸಾರು ಒಂದ್ಸತಿ ಬಿಡ್ತಾಳೆ, ಖಾರನೂ ಹಾಕಿಕ್ಕಿಲ್ಲ. ನನ್ನೆನೆ ಮಾಡಿದ್ಲು ಸಾತಿ ಹಾಕ್ತೀನಿ ಅಂದ್ರೆ ಸುಮ್ಮನಿರಪ್ಪಿ, ಇಲ್ಲಿ ವಿಡಿಯೋ ಮಾಡ್ತಲ್ವಾ ನೀನು, ಹಿಂಗೆ ಡಿಸ್ಟರ್ಬ್ ಮಾಡಿದ್ರೆ ವಿಡಿಯೋ ಚೆನ್ನಾಗಿ ಬರೀಕಿಲ್ಲ. ಒಣಮೆಣ್ಸಿಕಾಯಿ ಖಾರ ತಂದ ತಾನೆ, ಹಸಿಮೆಣ್ಸಿಕಾಯಿ ಮೈ ಕಡ್ತಾ. ಊಟ ಮಾಡಿ ಹೆಂಗದ ಹೇಳು ಚಿಕ್ಕಪ್ಪ ಸಾರು. ಚೆನ್ನಾಗದ, ಚೆನ್ನಾಗಿದ್ದದಂತೆ. ಮೆತ್ತಗೆ ಮಡಗೋ, ಮಾಡಿದ್ಕೋ ಸಾಕಾಯ್ತು. ನಾನು ಒಲೆ ಮುಂದ್ಗಡೆ ಕುತ್ಕೊಂಡು ಅನ್ನಕ್ಕೆ ಹಾಕೊಳ್ಳೋದಿರಪ್ಪ, ಅನ್ನಕ್ಕೆ ಹಾಕೊಟ್ಟ ನೀರು, ಅನ್ನಕ್ಕೆ ಹಾಕೊಟ್ಟ ಸುಮ್ಮನಿರು. ಇಲ್ಲ ಅವ್ರು ಕೊಟ್ಟಾರ ಚೆನ್ನಾಗಿಲ್ಲ ಕೊಳಲಲ್ಲಿ ಟೇಸ್ಟ್ ಇಲ್ಲ. ಲೆಕ್ಕತ್ತೀರೋ ಚಪ್ಪಿ, ಅನ್ನಕ್ಕೆ ಹಾಕೊಟ್ಟ ಸುಮ್ಮನಿರು. ಚೆನ್ನಾದ ಅವಳಿಗೆ ಹೆಂಗ್ ಮಾಡೋರು ಇಷ್ಟ ಆಯ್ಕಿಲ್ಲ. ಏನ ಇಲ್ಲ, ಅವಳು ಫಸ್ಟ್ ಎದ್ದಿದ್ದು, ಆಮೇಲೆ ಎದ್ದೋಗ್ ಮನಿ ಕಂದಿದ್ದು. ಓ ಕುತ್ಕೊ ಮುಚ್ಕೊಂಡು. 50 ರೂಪಾಯಿ ಅಟ್ಟಿ ಇಟ್ಕಂಡು ಹಿಂಗೆ ನಾವೆಲ್ಲರೂ ಬರಂಗಿಲ್ಲ. ಸುಮ್ನಿರು, ಎಲ್ಲರನ್ನೂ ತೋರ್ಸಿಂಗೆ ನಮ್ದೆಲ್ಲ ಹಿಂಗೆ ನಮ್ಮ ಚಿಕ್ಕಪ್ಪಂದು ಊಟನೇ ಆಗೋಯ್ತು. ನಮ್ಮ ಆಂಟಿ ಬೆಣ್ಣೆ ಹಾಕೈತೆ ನಾನು ತಿನ್ನಲ್ಲ ಅಂತ ಹೇಳಿದ್ರು, ಅಪ್ಪಿಗೆ ತಿನ್ನಿಸು ಅಂತ. ಇವಳಂತೂ ಫುಲ್ ಪೇಸೆಂಟ್ ಆಗೋದ್ಲು, ಪೇಸೆಂಟ್ ಆಗೋದ್ಲು. ನನ್ನ ತಂಗಿ ಇವತ್ತು ಸ್ನಾನ ಮಾಡ್ಕೊಂಡವಳೆ, ಅದಕ್ಕೆ ವಿಡಿಯೋದಲ್ಲಿ ಬತ್ತವಳೆ. ಇನ್ನು ಅಪ್ಪಿ ಅಂತ ಇಲ್ಲಿ ಊಟ ಮಾಡ್ತಾವನೆ, ಫೋನ್ ಬೇಕಂತೆ. ಹಾಂ ಏನು ಕೊಟ್ಟರು ಬಾ. ಏನು ಮಾಡ್ತಿದಿ? ನನ್ನ ತಂಗಿ ನರ್ಸ್ ಅಂತ ಹೇಳಿದ್ನಲ್ಲ, ಮನೆಗೆ ಇಂಜೆಕ್ಷನ್ ತಂದು ಹಾಕ್ತಾವಳೆ ಅವ್ರ ಅಮ್ಮಂಗೆ. ನಮ್ಮ ಆಂಟಿ ವಾಯಿ ಅಂತ ಅದು ಎಲ್ಲಾನು ವಿಡಿಯೋ ಮಾಡ್ಕತಿಯಲ್ಲ ಅಂತ. ಇನ್ನು ನಮ್ಮ ಚಿಕ್ಕಪ್ಪ ಅಂತ ಸಾಂಗ್ ಹಾಕೊಂಡು ನಿದ್ದೆ ಮಾಡ್ತಾವ್ರೆ. ಇನ್ನು ನನ್ನ ತಂಗಿಲಿ ಹಲ್ ಬಿಡ್ಕೊಂಡು ಕಿತ್ತವಳೆ ಅಂತವನೇ ಕೂತಾವಳೆ ಅನ್ನಕ್ಕೆ. ಇನ್ನು ನೀವೆರಡು ಈಗಲೂ ಕಯ್ಯಪ್ಪಯ್ಯ ಅನ್ಕೊಂಡು ಕೂತಾವೆ ಇಲ್ಲಿ. 9 ಗಂಟೆ 9 ಕಾಲಾಯ್ತು, ಇನ್ನು ಮಲಗಿಲ್ಲ. ನಮ್ಮ ಆಂಟಿ ವಾಯಿ ಅಂತಾಳೆ. ಚುಚ್ಕೊಬಿಟ್ಟೆ ಚೂಜಿ. ಯಾವ್ದು ಇಂಜೆಕ್ಷನ್ ಇದು? ಗ್ಲುಕೋಸ್ ತಂದಿದೆ అంటే ಗ್ಲುಕೋಸ್ ಹಾಕಿಸ್ಕೊಂಡ್ರೆ ಶೀತ ಆಗ್ಬೋದೇನಲ್ವಾ? ನಾನು ಮೇಡನ ಬಿಡು, ಬಾಯಿ ಒಳಗಿದ್ರಲ್ಲ ಹಾಕ್ಬಿಡಿ. ಇಲ್ಲ ಕಣ ಸುಮ್ಮನಿರು, ತಗದು ಹೆಂಗೆ ಮಾಡಿ ನಾನು ನೋಡ್ತೀನಿ. ಸೊ ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ಸ್ ಮಾಡಿ, ನನ್ನ ತಂಗಿ ಕೇಳ್ಬಿಟ್ಟು ಹೇಳ್ತೀನಿ. ನನ್ನ ತಂಗಿ ಡಾಕ್ಟ್ರು ಕೇಳ್ಬಿಟ್ಟು ಹೇಳ್ತಾಳೆ ಬೇಕಂದ್ರೆ. ನೀನು ಜೊತೆ ಮಾತಾಡ್ತಾಯಿದ್ದಿ? ಹಾಂ ಅಯ್ಯಪ್ಪ, ನನಗೆ ಸೂಜಿ ಅಂದರೆ ಆಯ್ಕಿಲ್ಲ, ಬೇಕು ಸಿರಪು ಮಾತ್ರ ಕುಡಿದ್ಬಿಡ್ತೀನಿ. ಸೂಜಿ ಅಂದರೆ ನಿಜವಾಗ್ಲೂ ಆಯ್ಕಿಲ್ಲ. ಓ ನಮ್ಮ ಚಿಕ್ಕಪ್ಪಂಗೆ ಜೋರಾಗಿ ಚುಚ್ಚಬೇಕು. ತೋ ಈ ಆ ಕಡೆಗೆ ಚಿಕ್ಕಪ್ಪಂಗಂತೆ ಚುಚ್ಚೋಗು, ತಾತಂಗಂತೆ ಚುಚ್ಚೋಗು. ಸಿರಿನಿ ಸೊ ಇವಾಗ ಎಲ್ಲ ಮಲ್ಕೋತೀವಿ. ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗೋದಿದ್ರೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಥ್ಯಾಂಕ್ ಯು ಪಾಪು. ಗುಡ್ ನೈಟ್ ಹೇಳ್ಬಿಡು ಎಲ್ರಿಗೂ.
ಹಾಂ